ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾಳೆ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೆ ಫ್ರೆಂಡ್ಸ್, ನನ್ನ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದ್ರೆ ಪುತ್ರ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಇನ್ನೇನು ಗೌರಿ ಅಪ್ಪ ಅಮ್ಮ ಮನೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಕಡೆ ವಿವೇಕ್ ತಂದೆ ಆದಂತಹ ಅವರು ಬಂದು ಈ ಕಡೆ ಗೌರಿ ಬಗ್ಗೆ ಒಂದಷ್ಟು ಮಾತಾಡಿ ಈ ಕಡೆ ಗೌರಿನ ಮನೆ ಒಳಗಡೆ ಕರ್ಕೊಂಡ್ ಬಂದಿರ್ತಾರೆ. ಮನೆ ಒಳಗಡೆ ಎಂಟ್ರಿ ಆಯ್ತು ಗೌರಿಗೆ. ಆದ್ರೆ ರೂಮಿಗೆ ಬಂದ್ಮೇಲೆ ವಿವೇಕ್ ಒಂದು 10 ಕಡೆ ಮುಖ, ಈ ಕಡೆ ಗೌರಿದು 5 ಕಡೆ ಮುಖ ಅಂತಾನೆ ಹೇಳ್ಬೋದು. ಈ ಕಡೆ ಗೌರಿಗೆ ಏನು ಕೋಪ ಇರಲ್ಲ, ವಿವೇಕ್ ಮೇಲೆ ನೋವಿರುತ್ತೆ. ಆದ್ರೆ ವಿವೇಕ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ತೊಳೆದಿರ್ತಾಳೆ. ಈ ಕಡೆ ಗೌರಿ, ವಿವೇಕ್ ಅವರೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಕೂಡ ಗೌರಿ ಮಾತಾಡ್ತಿರುವಂತ ವಾಯ್ಸ್ ಕೇಳಿದ್ರು ಕೂಡ ಈ ಕಡೆ ವಿವೇಕ್ ಮಾತ್ರ 10 ಕಡೆ ಮುಖ ಮಾಡ್ಕೋತಾನೆ, ತಿರ್ಗಿಸ್ಕೊಂತಾನೆ ಮುಖ. ಎಷ್ಟೇ ಆದ್ರೂ ಅಮ್ಮನ್ ಮುಖ ಅಲ್ವಾ, ಅಮ್ಮನ್ ಮುದ್ದಿನ ಮಗ. ಅಮ್ಮ ಮಾಡ್ತಿರೋದು ಸರಿ ಅಲ್ಲ ಅಂತ ಗೊತ್ತಿದ್ರು ಕೂಡ ಈ ವಿವೇಕ್ ಒಂಥರ ಹುಚ್ಚಿನ ತರ ಆಡ್ತಿರ್ತಾನೆ ಅಂತಾನೆ ಹೇಳ್ಬೋದು. ನಂಗೆ ಅಷ್ಟು ಸಿಟ್ಟು ಬರುತ್ತೆ ಈ ವಿವೇಕನ್ ಬಗ್ಗೆ, ಈ ಕಡೆ ಸರಿತನ ಬಗ್ಗೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನಂಗೆ ನಿಜವಾಗ್ಲೂ ಸಿಟ್ಟು ಬರ್ತಿದೆ. ಸೊ ಇಷ್ಟೆಲ್ಲ ಆಗುತ್ತೆ. ಈ ಕಡೆ ಗೌರಿ ವಿವೇಕನ ಹತ್ರ ಸಾರಿ ಕೇಳ್ಬೇಕು. ವಿವೇಕ್ ಅವ್ರೆ ದಯವಿಟ್ಟು ನನ್ನ ಕ್ಷಮಿಸಿ, ನಂದೇನು ತಪ್ಪಿಲ್ಲ, ಅದು ಏನಾಯ್ತು ಅಂದ್ರೆ ಅಂತ ಹೇಳಕ್ ಬರ್ತಾಳೆ. ಅಂದ್ರೆ ಅತ್ತೆಗೆ ಎದುರುತ್ರ ಕೊಟ್ಟಿರೋದಕ್ಕೋಸ್ಕರ ಇಷ್ಟೆಲ್ಲ ಆಯ್ತಲ್ವಾ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರು ಕೂಡ ಅದನ್ನ ಕೇಳಿಸ್ಕೊಳ್ಳುವಂತಹ ಒಂದು ವಿವೇಕ ಈ ಕಡೆ ವಿವೇಕನಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಆತ್ಮಹತ್ಯೆ ಮಾಡ್ಕೋತಾನೆ. ಇನ್ನೊಂದ್ ಕಡೆ ಈ ಕಡೆ ಗೌರಿ ತಂದೆ ತಾಯಿ ಮನೆಗೆ ಹೋಗಿರ್ತಾರೆ, ತುಂಬಾ ನೋವಲ್ಲಿ ಹೋಗಿರ್ತಾರೆ. ಈ ಕಡೆ ಗೌರಿ ಪುಟ್ಟ ತಂಗಿ ಇರ್ತಾಳಲ್ವಾ, ಅವಳು ಏನಾಯ್ತು ಅಂತ ಹೇಳಿದಾಗ ಈ ಕಡೆ ಗೌರಿ ತಂದೆ ತಾಯಿ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದಾಗ, ಅಲ್ಲ ಅವ್ರು ಏನ್ ಮಾಡಿದ್ದೆ ಸರಿನಾ, ಅವ್ರು ಏನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ನಮ್ ಭಾವ ಸರಿ ಇಲ್ಲ, ಮೊದ್ಲು ಅವರಿಗೆ ಬುದ್ಧಿ ಕಲಿಸ್ಬೇಕು, ಅಷ್ಟೆಲ್ಲ ಮಾತಾಡಿದ್ರ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ತಂಗಿ ಕೋಪ ಮಾಡ್ಕೋತಾಳೆ. ನನ್ನ ಕೈಗೆ ಸಿಗ್ಬೇಕಲ್ಲ ಅವಳನ್ನ, ಹಂಗೆ ಮಾಡ್ಬಿಡ್ತೀನಿ ಅವನ್ನ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ತಂಗಿ ಕೂಡ ಕೋಪ ಮಾಡ್ಕೋತಿದ್ದಾಳೆ. ಸೊ ಈ ಕಡೆ ಮೋನಿಕಾ ಕೂಡ ಈ ತರ ಚೇಂಜ್ ಆಗಿದೆ ಅಂದ್ರೆ ಅವಳು ನನ್ನ ಅಕ್ಕನೇ ಅಲ್ಲ, ಅವಳು ಒಂಥರ ಇದು ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ಕೂಡ ಕೋಪ ಮಾಡ್ಕೋತಾಳೆ. ಮನೆಯಲ್ಲಿರುವಂತಹ ಎಲ್ರ ಬಗ್ಗೆನೂ ಕೂಡ ಈ ಕಡೆ ಗೌರಿ ಪುಟ್ಟ ತಂಗಿ ಕೋಪ ಮಾಡ್ಕೊಂಡು ನನ್ಗೊಂದು ಅವಕಾಶ ಕೊಡಿ, ಅಲ್ಲಿ ಎಲ್ರಿಗೂ ಕೂಡ ಚಳಿ ಜ್ವರ ಬರ್ಸ್ತೀನಿ, ಆ ತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಆಡ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದ್ ಕಡೆ ಸರಿತಾ ರೂಮಿಗೆ ಹೋಗ್ತಾಳೆ. ಸರಿತಾ ಗಂಡ ಇರ್ತಾರೆ, ಅಲ್ಲರಿ ಎಲ್ರೂ ಮುಂದೆ ನನ್ಗೆ ಎಷ್ಟು ಅವಮಾನ ಮಾಡಿದ್ರಿ, ಯಾಕೆ ಈ ತರ ಮಾಡಿದ್ರಿ ಅಂತ ಹೇಳಿದಾಗ, ಇಲ್ಲಿ ನಿನ್ ತಪ್ಪಿತ್ತು ಅಂತ ಹೇಳಿದಾಗ ನಾನೇನ್ರಿ ತಪ್ಪು ಮಾಡಿದೆ, ಅವಳು ನನ್ಗೆ ಉತ್ತರ ಮಾತಾಡಿದ್ದು. ನನ್ನ ಮಗನ ಸಂಕಟ, ನನ್ನ ಮಗನ ಒದ್ದಾಟ ನಿಮ್ಗೆ ಯಾವ್ದು ಕೂಡ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ. ಮಗ ರಾಜಂತರ ಬೆಳೆದ ನನ್ನ ಮಗ, ಆದ್ರೆ ಇವತ್ತು ಅವಳಿಂದ ತಲೆ ತಗ್ಸೋ ರೀತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಸರಿತಾ ಈ ಕಡೆ ಗೌರಿ ಬಗ್ಗೆ ಬ್ಲೇಮ್ ಮಾಡ್ತಿದ್ರೆ, ಈ ಕಡೆ ಸರಿತಾ ಗಂಡ, ಅಂದ್ರೆ ನಿನ್ ಪ್ರಕಾರ ಮಣ್ಣು ತುಳಿಯೋ ತಪ್ಪು, ನಾವಿವತ್ತು ಅನ್ನ ತಿಂತಿರೋದು ಮಣ್ಣಿನಲ್ಲಿ ಬೆಳೆದಿರುವಂತದ್ದು. ನಿನ್ನ ಮಗ ದೊಡ್ಡ ಮನುಷ್ಯ ಏನಲ್ಲ, ಅವನೊಂದು ಸಾಧಾರಣ ಮನುಷ್ಯ. ನೀನು ಅವನ ಮೇಲೆ ಇಟ್ಟಿರುವಂತಹ ಒಂದು ಕುರುಡು ಪ್ರೀತಿಯಿಂದ ನಿನ್ ಕಣ್ಣಿಗೆ ಅವನು ರಾಜ್ಕುಮಾರ್ ಅಂತರ ಕಾಣಿಸ್ತಿದ್ದಾನೆ. ಎಲ್ರು ಕೂಡ ಅವನ ರಾಜಕುಮಾರ ಅಂತಾನೆ ನೋಡ್ಬೇಕು ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ. ನೀನ್ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಎಲ್ರು ಕೂಡ ಅವನ್ನ ರಾಜ್ಕುಮಾರ ಅಂತಾನೆ ನೋಡೋದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ. ನಿನ್ ಮಗ ಇವತ್ತು ಇಷ್ಟು ದೊಡ್ಡ ಶ್ರೀಮಂತನಾಗಿ ಬೆಳ್ತಿರ್ಬೋದು, ಆದ್ರೆ ಅದಕ್ಕೆ ಮೂಲ ಕಾರಣ ಯಾರು ಗೊತ್ತಾ, ಆ ಗೌರಿ. ಆದ್ರೆ ಆ ಗೌರಿ ಏನ್ ಮಾಡಿದ್ಲು ಗೊತ್ತಾ, ನೀನ್ ಅವನ್ಗೆ ಸುಪ್ಪತ್ತಿಗೆ ಬೆಳೆಸಿದ್ದೆ, ಆದ್ರೆ ಅವನ್ಗೆ ಜೀವನ ಅಂದ್ರೆ ಏನು, ದುಡಿಮೆ ಅಂದ್ರೆ ಏನು, ಹಣ ಅಂದ್ರೆ ಏನು, ಫ್ಯಾಮಿಲಿ ಅಂದ್ರೆ ಏನು, ಎಲ್ಲ ಕೂಡ ಒಂದು ಗೌರಿನೇ ಕಲ್ಸ್ಕೊಟ್ಟಿರೋದು. ಎಲ್ಲ ಕೂಡ ಸಂಸ್ಕಾರ ಎಲ್ಲ ಕೂಡ ಆ ಗೌರಿನೇ ಕಲ್ಸ್ಕೊಟ್ಟಿರೋದು. ಬಡವರು ಶ್ರೀಮಂತರು ನೋಡು ಸರಿತಾ, ನಾನು ಜಾಸ್ತಿ ಸುದ್ದಿ ಬಳಸಿ ಮಾತಾಡಲ್ಲ. ಬಡವ ಮತ್ತೆ ಶ್ರೀಮಂತ ಅವರಿಬ್ರು ಮಧ್ಯ ಇರುವಂತ ವ್ಯತ್ಯಾಸನ ನಾನು ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ಕೇಳು. ಈ ಕಡೆ ಸರಿತಾ ಇದ್ದವಳು, ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ರಿ, ಅಂದ್ರೆ ನನ್ ಮಗ ವಿವೇಕಂಗೆ ಪ್ರಪಂಚ ಜನ ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ ಈ ಕಡೆ ಸರಿತಾ ಕೇಳ್ತಿರ್ತಾಳೆ. ಓ ನೋ ಅಂತ ಹೇಳ್ತಿರ್ತಾರೆ ಈ ಕಡೆ ವಿವೇಕ್ ತಂದೆ. ಈ ಮನೆಯಲ್ಲಿ ಇರುವಂತ ಎಲ್ರು ಕೂಡ ಖರ್ಚು ವೆಚ್ಚ, ಎಜುಕೇಶನ್, ಮಕ್ಕಳು ಮರಿ ಎಲ್ಲ ಕೂಡ ನನ್ನ ಮಗ ವಿವೇಕೆ ನೋಡ್ಕೋತಿರೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಈ ಕಡೆ ಸರಿತನ ಗಂಡನ ಹತ್ರ ಪ್ರಶ್ನೆ ಮಾಡ್ತಿರ್ತಾರೆ. ಈ ಕಡೆ ವಿವೇಕ್ ತಂದೆ ಆದಂತವ್ರು, ಅದು ನಮ್ಮಪ್ಪ ಮಾಡಿರೋ ಆಸ್ತಿ, ತಂದೆ ಮಾಡಿರುವಂತ ಆಸ್ತಿನಲ್ಲಿ ವಿವೇಕ್ ಎಲ್ಲ ಕೂಡ ನೋಡ್ಕೋತಿದ್ದಾರೆ. ಎಲ್ಲ ಕೂಡ ವಿವೇಕ್ ನೋಡ್ಕೊಂತಿರೋದು ನನ್ನ ಅಪ್ಪ ಮಾಡಿರೋ ಆಸ್ತಿ ಅಥವಾ ದುಡ್ಡು, ಏನೇ ಒಂದು ಇವತ್ತು ಮಾಡ್ತಿದ್ದಾನೆ ವಿವೇಕ್ ಅಂತ ನಿನ್ ಮಗ ವಿವೇಕು ಅಂತ ಹೇಳಿದ್ರೆ, ಅಂದ್ರೆ ನನ್ ಮಗ ವಿವೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನನ್ನ ಅಪ್ಪ ಅಂತ ಹೇಳ್ತಾರೆ ಈ ಕಡೆ ವಿವೇಕ ತಂದೆ. ಅದನ್ನ ಜಸ್ಟ್ ಒಂದು ಬಿಸ್ನೆಸ್ ಅಂತ ನಡ್ಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ, ಅವ್ನು ಏನ್ ಮಾಡಿದಾನೆ ಮಹಾ ಗನಂದಾರಿ ಕಾರ್ಯ ಅಂತ ಹೇಳಿ ಈ ಕಡೆ ಸರಿತನ ಗಂಡ ಹೇಳ್ತಿರುವಾಗ, ಅಂದ್ರೆ ನೀವೇನ್ರಿ ಹೇಳ್ತಿರೋದು, ನನ್ ಮಗ ಏನು ಕೆಲಸ ಮಾಡ್ತಿಲ್ವಾ ಅಂತ ಹೇಳಿದಾಗ, ಕುರುಡು ಪ್ರೀತಿ ನಿನ್ ಕಣ್ಣು ಮುಚ್ಕೊಂಡ್ಬಿಟ್ಟಿದೆ, ನಿನ್ಗೆ ಏನ್ ಹೇಳಿ ಪ್ರಯೋಜನ ಅಂತ ಹೇಳ್ಬಿಟ್ಟು ಈ ಕಡೆ ಕೋಪ ಮಾಡ್ಕೊತಿರ್ತಾರೆ ಸರಿತಾ ಗಂಡ.
ಅಲ್ಲ ಸರಿತಾ, ವಿವೇಕು ಏನಾದರೂ ಹೊಸ್ದಾಗಿ ಮಾಡಿದೆನಾ? ಏನಾದರೂ ಹೇಳು ನನಗೆ, ಇಂಥದ್ದು ಹೊಸ್ದಾಗಿ ಮಾಡಿದ್ದೇನೆ ಅಂತ. ಹೊಸ್ದಾಗಿ ಮಾಡಿರೋದು ಗೌರಿ. ಗೌರಿ ಡಿಸೈನ್ ಮಾಡಿ ಕೋಟಿಗಟ್ಟಲೆ ಲಾಭ ಬಂದಿರೋದು, ದೀನಬಂಧು ಕುಟುಂಬದ ಒಂದು ಎಲ್ಲ ಕೂಡ ಗೌರವನ ಕಾಪಾಡಿರೋದು ಈ ಕಡೆ ಗೌರಿ. ಇವನು ಏನು ಮಾಡಿದ್ದಾನೆ, ಜಸ್ಟ್ ಒಂದು ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಿದ್ದಾನೆ ಅಷ್ಟೇ. ಇವನಿಂದ ಏನು ಕೂಡ ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಮುಂದೆನೂ ಸಾಧ್ಯ ಇಲ್ಲ. ಈ ಗೌರಿ ತುಂಬ ಒಳ್ಳೆ ಹುಡುಗಿ. ಅವಳ ಒಂದು ಕ್ರಿಯೇಟಿವಿಟಿಯಿಂದ, ಒಂದು ಬಡತನದಿಂದ ಬಂದಿರೋ ಒಂದು ಹೆಣ್ಣು ಆಗಿರ್ಬೋದು, ಆದರೆ ಅವನು ಎಲ್ಲ ಕೂಡ ಅವಳು ಇಷ್ಟೆಲ್ಲ ಮಾಡಿರೋದು, ಇಷ್ಟೆಲ್ಲ ನಮ್ಮ ಒಂದು ಕುಟುಂಬಕ್ಕೆ ಹೆಸರು ಬಂದಿರೋದು ಆ ಒಂದು ಗೌರಿಯಿಂದನೇ ಇವತ್ತು ವಿವೇಕ್ಗೆ ಇಷ್ಟೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಸರಿತಾ ಗಂಡ ಅರ್ಥ ಮಾಡಿಸಿದ್ರು ಕೂಡ ಈ ಕಡೆ ಸರಿತಾ ಮಾತ್ರ ಕೋಪ ಮಾಡ್ಕೊಳ್ಳೋದು ಕಮ್ಮಿ ಆಗ್ತಿರಲ್ಲ. ವಾಗ್ವಾದಗಳನ್ನ ಮಾಡ್ತಿರ್ತಾಳೆ ಈ ಕಡೆ ತನ್ನ ಗಂಡನ ಹತ್ರ. ಸರಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕೇಳು. ನೋಡು, ನಾನು ಮೊದಲೆಲ್ಲ ನನಗೊಂದು ಊಟ ಬೇಕು ಅಂತ ಹೇಳಿದ್ರೆ ಈ ಕಡೆ ಇಲ್ಲಿ ಮನೆಯಲ್ಲಿ ಯಾರು ಕೂಡ ಅಡುಗೆ ಮಾಡೋರೇ ಇರಲಿಲ್ಲ. ಅಂದರೆ ವಿವೇಕ್ಗೆ ಮದುವೆ ಆಗಿರೋ ಮುಂಚೆ ನನ್ಗೇನಾದ್ರು ಬೇಕು ಅಂದ್ರೆ ಹೋಟ್ಲಿಂದ ಆರ್ಡ್ರ್ ಮಾಡ್ಕೋತಿದ್ವಿ, ಅಥವಾ ನಿನ್ಗೂ ಬೇಕು ಅಂದ್ರೆ ಹೋಟ್ಲಿಂದನೇ ಆರ್ಡ್ರ್ ಮಾಡ್ಕೋತಾ ಇದ್ವಿ. ಮನೆಯಲ್ಲಿ ಯಾರಿಗೆ ಏನೇ ಬೇಕು ಅಂದ್ರೂ ಕೂಡ ಈ ಹೋಟ್ಲಿಂದನೇ ಆರ್ಡ್ರ್ ಮಾಡ್ಕೋತಾ ಇದ್ವಿ. ಆದ್ರೆ ಗೌರಿ ಏನ್ ಮಾಡಿದ್ಲು? ಗೌರಿ ಬಂದ್ಮೇಲೆ ಮನೆಯವರೆಲ್ಲರಿಗೂ ಕೂಡ ಎಲ್ಲಿಗೂ ಕೂಡ ಏನೇನು ಇಷ್ಟ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತಿಳ್ಕೊಂಡು ಅವಳೇ ಅಡುಗೆ ಮಾಡಕ್ ಕೊಟ್ಲು. ಇನ್ ಕೇಸ್ ನಿನ್ಗೆ ಒಂದು ಇಷ್ಟ ಅಂತ ಹೇಳ್ದೆ ಗೊತ್ತಾ, ಈ ಒಂದು ವಸ್ತುನ ಅದನ್ನ ಅವಳೇ ಪ್ರಿಪೇರ್ ಮಾಡೋದು, ಆ ಬಾಕ್ಸ್ ಅಲ್ಲಿ ಅವಳೇ ಹಾಕೊಟ್ಟಿರೋದು. ಆದ್ರೆ ನೀನು ಅದನ್ನ ನನ್ನ ಹತ್ರ ಆರ್ಡ್ರ್ ಮಾಡಿದೆ, ಹೋಟ್ಲಿಂದ ಆರ್ಡ್ರ್ ಮಾಡಿರೋದು ಓಕೆ ಅಂತ ಹೇಳ್ಬಿಟ್ಟು ಅದನ್ನ ಆರ್ಡ್ರ್ ಮಾಡಿರೋ ಥರ ನಾನು ಮಾಡಿದಷ್ಟೇ. ಆದರೆ ಅದನ್ನ ನಾನೇ ಮಾಡ್ಕೊಡ್ತೀನಿ ಮಾವ ಅಂತ ಹೇಳ್ಬಿಟ್ಟು ಗೌರಿ ತನ್ನ ಕೈಯಾರೆ ಮಾಡಿಕೊಟ್ಟು ಇದನ್ನ ಆರ್ಡ್ರ್ ಮಾಡಿದ್ದು ಅಂತಲೇ ಹೇಳಿ, ಮಾವ ನನ್ನ ಕೈಯಿಂದ ಮಾಡಿಕೊಟ್ರೆ ಅತ್ತೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಮಾಡಿಕೊಟ್ಲು. ಅದನ್ನು ನೀನು ತುಂಬ ಚೆನ್ನಾಗಿದೆ ಅಂತ ತಿಂದೆ. ಆದರೆ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ, ಅವಳು ಗುಣ ನಡತೆ ಏನು ಅಂತ ಇದರಲ್ಲೇ ಅರ್ಥ ಆಗಲ್ವಾ ಅಂತ ಹೇಳಿದ್ರೆ ಈ ಕಡೆ ಸರಿತಾ ಫುಲ್ಲು ಟರ್ನ್ ಆಗ್ತಾರೆ. ಅಂದರೆ ಗೌರಿ ಬಗ್ಗೆ ವಾಲ್ತಾ ಹೋಗ್ತಾರೆ ಸ್ವಲ್ಪನೇ. ಇದಕ್ಕೆಲ್ಲ ಏನ್ ಅರ್ಥ ಗೊತ್ತಾ? ನಿನ್ ಮೇಲಿರೋ ಪ್ರೀತಿ. ಒಂದು ಅಹಂಕಾರದ ಕಣ್ಣಿಗೆ ಗೌರಿ ಕೆಟ್ಟವಳ ಕಾಣಿಸ್ತಿದ್ದಾಳೆ, ಅದಕ್ಕೋಸ್ಕರ ನಿನ್ಗೆ ಅದ್ಯಾವುದು ಕೂಡ ಕಾಣಿಸ್ತಿಲ್ಲ ನಿನ್ ಕಣ್ಣಿಗೆ. ನನ್ಗೆ ನಿದ್ದೆ ಬರುತ್ತೆ, ನಾನು ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸರಿತಾ ಗಂಡ ಮಲ್ಕೊಂಡಾಗ ಈ ಕಡೆ ಸರಿತಂಗೆ ಒಂದ್ ಕಡೆಯಿಂದ ಗೌರಿ ಕಡೆ ಒಂದ್ ಸ್ವಲ್ಪ ಮನ್ಸು ವಾಲ್ತಿದ್ರು ಕೂಡ ಒಂಥರ ಕೆಟ್ಟ ಒಂದು ಈಗೋ ಅಂತ ಇದೆಯಲ್ಲ, ಹಾಗಾಗಿ ಈ ಕಡೆ ಸರಿತನ ಅದನ್ನ ತಡೆದಿರುತ್ತೆ. ಇವತ್ತಿನ ನಾಳೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಈಗೋ ಸರಿತನಲ್ಲಿರುವಂತಹ ಈಗೋ ಕಮ್ಮಿ ಆಗೇ ಆಗುತ್ತೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದು ಕಡೆ ಇವ್ರು ವಿವೇಕು ಮತ್ತೆ ಗೌರಿ, ವಿವೇಕು ಸುಮ್ಮನೆ ಹೊರಗಡೆ ನಿಂತ್ಕೊಂಡಿರ್ತಾನೆ, ಮಧ್ಯರಾತ್ರಿ ಆದ್ರೂ ಕೂಡ ಮಲ್ಕೊಂಡಿರಲ್ಲ, ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತಾನೆ. ತನ್ನ ಅಮ್ಮನಿಗೆ ಆದಂತಹ ಒಂದು ಅಗೌರವನ ಅಂದ್ರೆ ಮರ್ಯಾದೆ ಹೋಗಿರುವಂತಹ ಕೆಲಸ ಮಾಡಿರ್ತಾಳೆ ಈ ಕಡೆ ಗೌರಿ ಅಂತ ಅಂದ್ಕೊಂಡು ಮೂಢನಂಬಿಕೆಯಿಂದ ತುಂಬಾ ನೋವಲ್ಲಿರ್ತಾರೆ. ಈ ಕಡೆ ಗೌರಿ ಸ್ವಾರಿ ಕೇಳಕ್ ಬರ್ತಾಳೆ. ವಿವೇಕ್ ಅವರೇ ಸ್ವಾರಿ ಅಂತ ಕೇಳಿದಾಗ ಈ ಕಡೆ ವಿವೇಕ್ ಕೈಯಲ್ಲಿ ಒಂದು ಕಾಫಿ ಗ್ಲಾಸ್ ಇರತ್ತೆ, ಒಂದು ನೀರಿನ ಲೋಟ ಇರುತ್ತೆ. ಈ ಕಡೆ ನಾನು ಬೇಕು ಅಂತ ಮಾಡಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಇನ್ಯಾವತ್ತೂ ಕೂಡ ಈ ತರ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಿವೇಕ್ ಹತ್ರ ಈ ಕಡೆ ಗೌರಿ ಬಂದು ಕ್ಷಮೆ ಕೇಳ್ತಿರುವಾಗ ಈ ಕಡೆ ತನ್ನ ಕೈಯಲ್ಲಿರುವಂತಹ ಒಂದು ನೀರಿನ ಗ್ಲಾಸ್ ಏನಿತ್ತಲ್ಲ ಅದನ್ನ ಹಂಗೆ ಕಿವುಚಿ ಬಿಡ್ತಾನೆ. ಅದು ಕಿವುಚಿದ್ದ ಹೊರತಕ್ಕೆ ಅವನ ಕೈಯಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಬರುತ್ತೆ, ರಕ್ತ ಹಂಗೆ ಸುರಿತಿರುತ್ತೆ. ಈ ಕಡೆ ರಕ್ತ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಬಂದು ಸಿಕ್ಕಾಪಟ್ಟೆ ಅದಕ್ಕೆ ಒಂದು ಆರೈಕೆ ಮಾಡ್ತಾಳೆ, ಬ್ಯಾಂಡೇಜ್ ಅನ್ನ ಹಾಕ್ತಾಳೆ, ಎಲ್ಲ ಕೂಡ ಮೆಡಿಸಿನ್ ಮಾಡ್ತಾಳೆ. ಒಂದು ತನ್ನ ಹೆತ್ತ ತಾಯಿ ಏನ್ ಮಾಡ್ಬೇಕಾಗಿರುವಂತ ಕರ್ತವ್ಯ ತನ್ನ ಹೆಂಡತಿ ಮಾಡಿದ್ರು ಕೂಡ ಈ ಕಡೆ ಕುರುಡು ತನ್ನ ತಾಯಿಯ ಒಂದು ಬಿಗಮಾನದ ಪ್ರೀತಿಗೆ ಬಿದ್ದು ಹೋಗಿರ್ತಾರೆ ಅಂತ ಹೇಳ್ಬೋದು. ಈ ಶ್ರೀಮಂತರು ಅಷ್ಟೇನೆ ಫ್ರೆಂಡ್ಸ್, ಶ್ರೀಮಂತರು ಪ್ರೀತಿ ವಿಶ್ವಾಸ ಇಷ್ಟೇನೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬಿದ್ದೋಗಿರ್ತಾನೆ. ಹಾಗಾಗಿ ಈ ಕಡೆ ಗೌರಿ ಪ್ರೀತಿ ಅರ್ಥ ಆಗ್ತಿರಲ್ಲ, ತನ್ನ ಗಂಡನ ಕೈಯು ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಈ ಕಡೆ ವಿವೇಕ್ ಒಂದು ಕೈನ ಬ್ಯಾಂಡೇಜ್ ಮಾಡ್ತಾಳೆ. ಎಲ್ಲ ಕೂಡ ಡಿಟೈಲು ಅದು ಇದು ಟಿಂಕ್ಚರು ಅದೆಲ್ಲ ಹಾಕ್ಬಿಟ್ಟು ಏನೇನ್ ಮಾಡ್ಬೇಕು ಎಲ್ಲನೂ ಕೂಡ ಮಾಡ್ತಾಳೆ. ತುಂಬಾ ತುಂಬಾ ನೋವು ಪಡ್ತಿದ್ದಾಳೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಇದೆಲ್ಲ ಕೂಡ ವಿವೇಕ್ ಗೊತ್ತಿದ್ರು ಕೂಡ ಒಂದು ಕುರುಡ ಆಗಿರ್ತಾನೆ ಅಂತಾನೆ ಹೇಳ್ಬೋದು. ಅಮ್ಮನ ಪ್ರೀತಿನಲ್ಲಿ ಒಂದು ಕುರುಡ ಆಗಿರ್ತಾನೆ ಅಂತಾನೆ ಹೇಳ್ಬೋದು. ಸೊ ಈ ಕಡೆ ಗೌರಿ ವಿವೇಕಂಗೆ ಒಂದು ಕೈಗೆ ಬ್ಯಾಂಡೇಜ್ ಮಾಡುವಾಗ ಮೆಡಿಸಿನ್ ಮಾಡುವಾಗ ಒಂದು ಸಾಂಗ್ ತುಂಬಾ ಪ್ರೀತಿಯಿಂದ ಒಂದು ಗಂಡ ಹೆಂಡತಿಗಾಗಿರುವಂತ ಒಂದು ಸಾಂಗ್ ಕೂಡ ಪ್ಲೇ ಆಗತ್ತೆ. ಸೊ ಅಷ್ಟೊತ್ತು ಕೂಡ ಗಂಡನ ಸೇವೆ ಕೂಡ ಮಾಡ್ತಾಳೆ. ನೋವು ಅಂತ ಅಯ್ಯಮ್ಮ ಅಂತಾನೆ ಆಗ ಒಂದು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಈ ಕಡೆ ವಿವೇಕ್ಗೆ ನೋವು ಆಗದೆ ಇರೋ ತರ ತುಂಬಾ ಪ್ರೀತಿಯಿಂದ ಮೆಡಿಸಿನ್ ಎಲ್ಲ ಹಚ್ಬಿಟ್ಟು ಒಂದು ಬ್ಯಾಂಡೇಜ್ ಅನ್ನ ಕೂಡ ತುಂಬಾ ಪ್ರೀತಿಯಿಂದ ಮಾಡ್ತಾಳೆ.
ಆ ಒಂದು ದೃಶ್ಯನ ಕಣ್ಣಲ್ಲೇ ನೋಡ್ಬೇಕು ಫ್ರೆಂಡ್ಸ್. ಅಷ್ಟು ಒಂದು ರೋಮಾಂಚನಕಾರಿಯಾಗಿರುತ್ತೆ ಆ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದ್ ಕಡೆ ನೆಕ್ಸ್ಟ್ ಡೇ ಈ ಕಡೆ ಸರಿತಾ ತುಂಬಾ ಕೋಪದಲ್ಲಿ ನಿಂತಿರ್ತಾಳೆ. ಈ ಕಡೆ ಗೌರಿ ಬಗ್ಗೆನೇ ಅವಳಿಗೆ ಟಾರ್ಗೆಟ್, ಗೌರಿನೇ ಟಾರ್ಗೆಟ್ ಆಗಿರ್ತಾಳೆ. ಗೌರಿ ನೆರಳು ನೋಡಿದ್ರು ಆಗಲ್ಲ, ಅಷ್ಟು ಕೋಪ ಮಾಡ್ಕೊಂಡಿರ್ತಾಳೆ. ಈ ಕಡೆ ಗೌರಿ ಅತ್ತೆ ಹತ್ರ ಸಾರಿ ಕೇಳ್ಬೇಕು ನನ್ನಿಂದ, ಅಂದ್ರೆ ಅತ್ತೆಗೆ ಒಂದೇ ಒಂದು ಸಣ್ಣ ಒಂದು ಮಾತು, ನಿಜವಾಗ್ಲೂ ನೀವು ಅವರು ವಿವೇಕ್ ಅವರು ನಿಮ್ ಹೆತ್ತ ಮಗನ, ನಾನು ಅವರು ಗಂಡ ಹೆಂಡತಿಯಾಗಿ ಒಂದು ಜೀವನ ಮಾಡ್ತಿರೋದು, ಖುಷಿಯಾಗಿ ಜೀವನ ಮಾಡ್ತಿರೋದು ನಿಮ್ಗೆ ಸಹಿಸ್ಕೊಳಕ್ ಆಗಲ್ಲ ಅಂತ ಹೇಳಿರೋ ಮಾತಿಗೋಸ್ಕರ ಇವತ್ತು ಸರಿತಾ ಇಷ್ಟೆಲ್ಲ ದೊಡ್ಡ ಕ್ರಿಯೇಟ್ ಮಾಡಿರ್ತಾಳೆ, ಒಂದು ಸೀರೆನ ಕ್ರಿಯೇಟ್ ಮಾಡಿರ್ತಾಳೆ. ಅದಕ್ಕೋಸ್ಕರ ಅದೊಂದು ಮಾತಿಂದ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳೋಕ್ ಬಂದಿರ್ತಾಳೆ. ನಾನು ನಿನ್ನ ಕ್ಷಮಿಸ್ಬೇಕಾ? ಖಂಡಿತವಾಗ್ಲೂ ನಾನು ಕ್ಷಮಿಸಲ್ಲ ಅಂತ ಕೇಳಿದಾಗ ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಹೆತ್ತ ಮಗಳು ಇನ್ ಕೇಸ್ ಏನಾದ್ರು ಈ ತರ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನೀವು ಕ್ಷಮಿಸಲ್ವಾ? ನನ್ನನ್ನು ಹೇಟ್ ಮಾಡೋ ತರ ಅವ್ರನ್ನೂ ಹೇಟ್ ಮಾಡ್ತೀರಾ ಅಂತ ಹೇಳಿದಾಗ ನನ್ನ ಮಗಳ ಸ್ಥಾನಕ್ಕೆ ನೀನ್ ಬರ್ಬೇಡ, ನೀನು ನನ್ನ ಮಗನ ಲೈಫಲ್ಲಿ ಯಾವತ್ತು ಬಂದ್ಯಾ, ನಿನಗೆ ಯಾವತ್ತು ನನ್ನ ಮಗ ತಾಳಿ ಕಟ್ಟದ್ನ ಅವತ್ತೇ ನನ್ನ ಮಗನ ನೆಮ್ಮದಿ ಎಲ್ಲ ಹಾಳಾಗೋಯ್ತು, ಅವತ್ತಿಂದ ನೀನು ನನ್ನ ವೈರಿ ಅಂತ ಈ ಕಡೆ ಸಂಗೀತ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಒಂದು ಫೈನಲ್ ಆಗಿ ಕೊಡ್ತಾರೆ. ಕೈ ಮುಗಿದು ಕೇಳ್ಕೊತಿರ್ತಾಳೆ ಈ ಕಡೆ ಗೌರಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ತಪ್ಪಾಯ್ತು, ಇನ್ಮೇಲೆ ಯಾವತ್ತೂ ಕೂಡ ಇದು ರಿಪೀಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಎಷ್ಟೇ ಕೂಡ ಕ್ಷಮೆ ಕೇಳಿದ್ರು ಕೂಡ ಸರಿತಾ ಬಗ್ತಾ ಇರಲ್ಲ. ಸೊ ಇಷ್ಟೆಲ್ಲ ಆಗತ್ತೆ. ಗೌರಿ ಎಷ್ಟೇ ಕೂಡ ತುಂಬಾ ಗಂಭೀರವಾದಂತಹ ಮಾತುಗಳನ್ನ ಹೇಳಿದ್ರು ಕೂಡ ಈ ಕಡೆ ಸರಿತಾ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿನಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೋಗಿ ಮಲ್ಕೋತಾಳೆ. ಅದಾದ ನಂತರ ನೆಕ್ಸ್ಟ್ ಡೇ ಅಲ್ಲಿ ಒಂದು ಡಿಸೈನ್ ಮಾಡುವಂತ ಅವರ ಒಂದು ವಿವೇಕ್ ಕಂಪ್ನಿಗೆ ಡಿಸೈನ್ ಮಾಡುವಂತ ಕೆಲಸ ಬಂದಿರುತ್ತೆ, ಆರ್ಡರ್ ಬಂದಿರುತ್ತೆ. ಈ ಕಡೆ ಗೌರಿ ಆ ಒಂದು ವಿವೇಕ್ ಕಂಪ್ನಿಗೆ ಹೋಗ್ಬಿಟ್ಟು ಆ ಒಂದು ಡಿಸೈನ್ ಮಾಡಿದ್ರೆ ಇವ್ರಿಗೆ ಹೊಟ್ಟೆ ತುಂಬೋದು, ಇವ್ರಿಗೆ ಹೆಸರು ಬರೋದು. ಈ ಕಡೆ ಗೌರಿ ಹೋಗಿ ಆ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾರಿಂದನೂ ಕೂಡ ಸಾಧ್ಯ ಇರಲ್ಲ. ಹಾಗಾಗಿ ನಾನಿವತ್ತು ವಿವೇಕನ ಹತ್ರ ಕೇಳ್ತಾಳೆ, ನಾನಿವತ್ತು ಆಫೀಸ್ಗೆ ಹೋಗ್ಬಿಟ್ಟು ಒಂದು ಆರ್ಡರ್ ಬಂದಿದೆ, ಅದನ್ನ ಕಂಪ್ಲೀಟ್ ಮಾಡಬೇಕು, ಡಿಸೈನ್ ಮಾಡಬೇಕು, ನಾನು ಹೊಸಲು ದಾಟಿ ಹೋಗ್ಬೇಕಂದ್ರೆ ಎಲ್ಲರೂ ಕೂಡ ಪರ್ಮಿಷನ್ ತಗೊಳ್ಬೇಕಲ್ವಾ. ಸೊ ನಾನಿವತ್ತು ಆಫೀಸ್ಗೆ ಹೋಗ್ಬಿಟ್ಟು ಆ ಡಿಸೈನ್ನ ಕಂಪ್ಲೀಟ್ ಮಾಡಿ ಬರಲ್ಲ ಅಂತ ಹೇಳಿ ಈ ಕಡೆ ವಿವೇಕನ ಹತ್ರ ಕೇಳಿದಾಗ ವಿವೇಕಂಗೆ ವಿವೇಚನೆ ಇಲ್ಲ, ಹ್ಞೂ ಹಾ ಅಂತಾನು ಕೂಡ ಹೇಳ್ತಿರಲ್ಲ, ಇನ್ನು ಈಗೋ ಅವನದೇನು ಕಮ್ಮಿ ಆಗ್ತಿರಲ್ಲ. ಈ ಕಡೆ ಗೌರಿ ಏನಾದ್ರು ಮನ್ಸು ಮಾಡಿದ್ರೆ ಅವನ ಜೀವನ, ಅವನ ಮನೆತನ, ದಿನ ಬಂದು ಕುಟುಂಬನೇ ಸತ್ತೋಗುತ್ತೆ ಅನ್ನೋದು ಅವನಿಗೆ ಕೂಡ ಒಂದು ಪರಿಜ್ಞಾನನೇ ಇರಲ್ಲ. ಅವನು ಕೂಡ ತಾನು ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾನೆ. ಈ ಕಡೆ ಅಂಗಲಾಚಿ ಕೇಳ್ಕೊತಾಳೆ, ನಾನು ಮನೆಯಿಂದ ಹೊಸಲು ದಾಟ್ ಹೋಗ್ಲಾ, ಆಫೀಸಲ್ಲಿ ವರ್ಕ್ ಇದೆ, ಡಿಸೈನ್ ಮಾಡ್ಕೊಡ್ಬೇಕಿದೆ, ಇದರಿಂದ ಒಳ್ಳೆ ಹೆಸರು ಬರುತ್ತೆ, ಕೋಟಿಗಟ್ಟಲೆ ಲಾಭ ಇದೆ ಅಂತ ಹೇಳಿದ್ರು ಕೂಡ ಈ ಕಡೆ ವಿವೇಕ ಹ್ಞೂ ಅನ್ನಲ್ಲ, ಹಾ ಅನ್ನಲ್ಲ, ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾನೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಸೊ ನೋಡೋಣ ನಾಳಿನ ಸಂಚಿಕೆನಲ್ಲಾದ್ರೂ ಈ ಕಡೆ ಸರಿತಂಗೆ ಗೌರಿಯ ಒಂದು ವ್ಯಾಲ್ಯೂ ಗೊತ್ತಾಗತ್ತಾ, ವಿವೇಕಂಗೆ ಗೌರಿಯ ವ್ಯಾಲ್ಯೂ ಗೊತ್ತಾಗತ್ತಾ? ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ನೋಡೋಣ ನಾಳಿನ ಸಂಚಿಕೆಯಲ್ಲಿ ಸರಿತಾ ಮತ್ತೆ ವಿವೇಕು ಗೌರಿ 3 ಜನ ಕೂಡ ಒಂದಾಗ್ತಾರ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.